ಇನ್ನೇನಮ್ಮ ಇನ್ನೊಂದು 2 ಮಂತ್ಸಲ್ಲಿ ಮದುವೆ ಆಗಿ ಫಾರಿನಲ್ಲಿ ಸೆಟ್ಲ್ ಆಗಿಬಿಡ್ತಾಳೆ. ಇನ್ನು ನಮ್ಮ ಕಡೆ ನೋಡೋದೇ ಇಲ್ಲ ಬಿಡೋಳು. ಹಾಗೇನಿಲ್ಲ, 1 ಸೆಕೆಂಡ್ ಕಾಲ್ ಬಂತು. ಓಕೆ. ನೋಡ್ದ ಇವಳನ್ನ ಎಷ್ಟೆಲ್ಲ ಆಟ ಆಡಿದ್ಲು, ಒಳ್ಳೆ ಕಡೆ ಸೆಟ್ಲ್ ಆಗ್ತಾ ಇದ್ದಾಳೆ. ಏನಪ್ಪ ಮದುವೆ ಆದ 3 ತಿಂಗಳಿಗೆ ಬಂದ್ಬಿಡ್ತಾಳೆ ಬಾ, ಅಲ್ಲೂ ನೆಟ್ಟಿಗಿರಲ್ಲ. ಅಲ್ಲ ಅವಳು ಎಷ್ಟು ಚೀಪಾಗಿ ರೆಡಿ ಆಗ್ತಿದ್ಲಲ್ವಾ. ಇವಾಗ ನೋಡು ಟಾಪ್ ಟು ಬಾಟಮು ಬರೀ ಬ್ರ್ಯಾಂಡೆಡ್ಡೆ. ಎಂಥ ಟೈಮ್ ಬಂತು ನೋಡು. ನೋಡೋಣ ಇನ್ನು ಎಷ್ಟು ದಿನ ಇರುತ್ತಿದ್ದೆಲ್ಲ ಅಂತ ಅಲ್ವಾ. ರಶ್ಮಿ, ಏನೇ ಆದರೂ ನೀನು ರಜನಿ ಹತ್ರ ಒಂದು ಸ್ವಲ್ಪ ಹುಷಾರಾಗಿರು. ಯಾಕಾನು? ಅವಳು ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾಳೆ. ನೀನೀಗ ಹಾಕೋ ಬಟ್ಟೆಯಿಂದ ಹಿಡ್ದು ನೀನು ಇವಾಗ ಚೆನ್ನಾಗಿರೋದು ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ. ಹೌದಾಗಾನು ನನ್ನ ಕೈಲಿ ನಂಬಕ್ಕೆ ಆಗ್ತಲ್ಲ. ರಜನಿ ಈ ಥರ ಎಲ್ಲ ಮಾತಾಡ್ತಾಳ? ಅವಳೇ ನನಗಿದೆಲ್ಲ ಹೇಳಿದ್ದು. ನಿನ್ನ ವಿಷಯಗಳನ್ನ ಅವಳ ಹತ್ರ ಶೇರ್ ಮಾಡ್ಕೋಬೇಡ ರಶ್ಮಿ. ಮಾಡು ಮನ್ಸ ನೀ ಇರೋದು